ದುರ್ಗಾ ಇದನ್ನ ಬಿಟ್ಟು ಇನ್ನು ಏನನ್ನೂ ಯೋಚನೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಇಲ್ಲ. ಅವಳು ನಿನ್ನ ಬಗ್ಗೆನೂ ಯೋಚನೆ ಮಾಡಲ್ಲ ಶರತ್. ಅವಳು ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಅಮ್ಮ ಹೇಳ್ತಾ ಇರೋ ಪ್ರತಿಯೊಂದು ಮಾತು ನಿಜ. ದುರ್ಗಾ ನನ್ನ ಮದುವೆ ಆಗಿದ್ದು ಹಿತಾಗೋಸ್ಕರ ಮಾತ್ರ. ನಾನೇನು ಅವಳಿಗೆ ಒಳ್ಳೆ ಗಂಡ ಆಗಿದ್ದೀನ? ಇಲ್ಲ. ಮೊದಲಿಂದನೂ ನಾನು ಅವಳನ್ನ ಯಾವಾಗಲೂ ನನ್ನಿಂದ ದೂರನೇ ಇಡ್ತಾ ಹೋದೆ. ಅವಳ ಹತ್ರ ರೂಢಾಗೆ ಬಿಹೇವ್ ಮಾಡಿದೆ ಅಷ್ಟೇ. ಯಾಕೆ ನಾನು ನಿನ್ನ ಯಾವತ್ತೂ ಪ್ರೀತಿಸಲ್ಲ ಅಂತ ಅವಳ ಮುಖಕ್ಕೆ ಹೊಡೆದಾಗ ಹೇಳಿಬಿಟ್ಟಿದ್ದೀನಿ. ಹಾಗಿರ್ಬೇಕಾದ್ರೆ ಅವಳು ಯಾಕೆ ನನ್ನ ಇಷ್ಟಪಡ್ತಾಳೆ? ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದುರ್ಗಾ ಮೇಲೆ ನನ್ನ ಈ ಫೀಲಿಂಗ್ಸ್ನ ಫೋರ್ಸ್ ಮಾಡೋದಕ್ಕೆ ನನಗೆ ಯಾವ ರೈಟ್ಸೂ ಇಲ್ಲ. ಅವಳು ಹಿತಾಳ ತಾಯಿಯಾಗಿ ಮಾತ್ರ ಇರ್ತೀನಿ ಅಂತ ಅಂದರೆ ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಅವಳು ಇಷ್ಟಪಟ್ಟ ಹಾಗಿರಲಿ. ಬಾಸು ಬಾಸು ಬಾಸು, ಏನಾಯ್ತು ಬಾಸು? ಯಾಕೆ ಇಷ್ಟೊಂದು ಸಪ್ಪು ಕೂತಿದ್ದೀರಾ? ಮಾಳ್ವಿಕಾ ಮೇಡಮ್ ಮೇಲಿಂದ ಬಿದ್ದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಕಣ್ಣು ಬಿಟ್ಕೊಂಡು ಕನ್ಸು ಕಾಣೋರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವ್ರಿಗೆ ವಾಸ್ತವ ಗೊತ್ತಾದಾಗಲೇ ಆ ಸತ್ಯ ಅನ್ನೋದು ಆ ಕೆಟ್ಟ ಕನಸಕ್ಕಿಂತ ತುಂಬ ಡೇಂಜರಸ್ ಅಂತ ಅರ್ಥ ಆಗುತ್ತೆ. ಬಾಸು, ನೀವು ಏನು ಮಾತಾಡ್ತಿದ್ರು ನನಗೇನು ಅರ್ಥ ಆಗ್ತಿಲ್ಲ. ಯಾರು ಕನಸು ಕಾಣ್ತಿದ್ದಾರೆ, ಯಾರು ವಾಸ್ತವ ನೋಡಬೇಕು? ಏನಿದು? ಏನು ಒಗಟು ಬಾಸು ಇದು? ಏನಿಲ್ಲ ಬಿಡು ದುರ್ಗಾ, ಏನೋ ಬಾಯಿಗೆ ಬಂತು ಹೇಳಿದೆ ಅಷ್ಟೆ. ಬಾಸು, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ನಿನ್ಗೆ ಯಾಕೆ ಹಾಗನ್ನಿಸ್ತು? ಇನ್ನೇನು ಬಾಸು, ಕೈಯಲ್ಲಿ ಬುಕ್ ಇದೆ, ಆದರೆ ನಿಮ್ಮ ಮನಸ್ಸು ಇನ್ನೆಲ್ಲೋ ಇದೆ. ನಿಜ ದುರ್ಗಾ, ಅದು ದುರ್ಗಾ, ಐ ಆಮ್ ಸಾರಿ. ಶಾನ್ವಿ ವಿಚಾರದಲ್ಲಿ ನಾನು ನಿನ್ನ ಹತ್ರ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ನಾನು ನಿನ್ಮೇಲೆ ಹಾಗೆಲ್ಲ ಕೂಗಾಡಬಾರ್ದಾಗಿತ್ತು. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ದುರ್ಗಾ, ಅದು ನಾನು ನಿನ್ನ ಹತ್ರ ಏನೋ ಅದು ಗೋಲಿ ಇದೆ ಏನಂತೆ, ದಾಟ್ಕೊಂಡ್ ಬರೋದಕ್ಕಾಗಲ್ವಾ? ಬಾಸು, ಇದನ್ನ ಹೇಳೋದಕ್ಕೆ ಎಷ್ಟು ದಿನ ಓದಾಡ್ತಿದ್ರ? ಹೌದು ದುರ್ಗಾ, ನಿನ್ನ ಹತ್ರ ಪ್ರತಿ ಸತಿ ಸಾರಿ ಕೇಳಕ್ಕೆ ಬರುವಾಗಲೂ ಪ್ರತಿ ಸತಿ ಫೇಲ್ ಆಗ್ತಾಯಿದ್ದೆ. ಆದರೆ ನನಗಿವತ್ತು ಒಂದು ವಿಷಯ ಕ್ಲಿಯರಾಗಿ ರಿಯಲೈಸ್ ಆಯಿತು. ನಾನಿನ್ನ ಲೈಫಲ್ಲಿ ಒಮ್ಮೆಲೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಕಿರ್ಚಾಡಲ್ಲ, ಜಡ್ಜ್ಮೆಂಟಿಗೂ ಬರಲ್ಲ. ಹಾಗೆ ಬಂದರೆ ಅದು ದೊಡ್ಡ ತಪ್ಪಾಗುತ್ತೆ. ಅಂಥ ತಪ್ಪಿನಾಗಲ್ಲ ದುರ್ಗಾ. ಅಹಂಕಾರ ಬಿಟ್ಟು ಸಾರಿ ಕೇಳೋದಿದೆಯಲ್ಲ, ಅದು ಒಂಥರ ಖುಷಿ ಕೊಡುತ್ತೆ. ಕಷ್ಟದ ಕೆಲಸನೇ ಆಗಿರ್ಬೋದು, ಆದರೆ ತುಂಬ ನೆಮ್ಮದಿ ಕೊಡುತ್ತೆ. ಬಾಸು, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೀವು ಹಾಗೆಲ್ಲ ಬೇಕಂತ ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಶಾನ್ವಿ ಜೀವನ ಹಾಳಾಗುತ್ತೆ ಅನ್ನೋ ಆತಂಕ ನಿಮ್ಮಲ್ಲಿತ್ತು. ಆ ಕೋಪದಲ್ಲಿ ನೀವೇನೋ ಮಾತಾಡಿದ್ರಿ ಅಷ್ಟೇ. ಹೌದು ದುರ್ಗಾ, ಅವತ್ತು ಶಾನ್ವಿ ವಿಷಯದಲ್ಲಿ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಆದರೆ ನಿನಗೂ ಶಾನ್ವಿ ಬಗ್ಗೆ ಅಷ್ಟೇ ಕಾಳಜಿ ಇದೆ ಅಂತ ನನಗೆ ಗೊತ್ತಿತ್ತಲ್ವ. ಹಾಗಿರ್ಬೇಕಾದ್ರೆ ನೀನಂಥ ದೊಡ್ಡ ನಿರ್ಧಾರ ಯಾಕೆ ತಗೊಂಡೆ ಅಂತ ಕೇಳಿ ತಿಳ್ಕೊಳ್ಳೋ ಪ್ರಯತ್ನನಾದರೂ ನಾನು ಮಾಡಬೇಕಿತ್ತು. ಆದರೆ
ನಾನು ಅದನ್ನ ಮಾಡಲಿಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ರೀಸನ್ ಇಲ್ಲದೆ ನೀನು ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿನ್ನ ನಂಬೇಕಾಗಿರೋ ನಾನೇ ನಿನ್ನ ನಂಬಿಲ್ಲ. ಅದು ನನ್ನ ಸಣ್ಣತನ ದುರ್ಗಾ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ ದುರ್ಗಾ. ಆದ್ರೆ ನಿನಗೆ ಸಿಗ್ಬೇಕಾದ ನಿಜವಾದ ಪ್ರೀತಿ, ಹೆಂಡತಿ ಪ್ರೀತಿ ಮಾತ್ರ ಸಿಗ್ಲೇ ಇಲ್ವಲ್ಲೋ. ಅವಳಿ ಮನೆಗೆ ಸೊಸೆಯಾಗಿ ಬಂದಿದ್ದು, ನಿನ್ ಜೊತೆ ಸಂಬಂಧ ಒಪ್ಕೊಂಡಿದ್ದು ಬರೀ ಇದಕ್ಕೋಸ್ಕರ. ಒಬ್ಬ ತಾಯಿ ಪ್ರೀತಿ ಮಾತ್ರ ದುರ್ಗನ ಈ ಮನೆಯಲ್ಲಿ ಕಟ್ಟಾಕಿದೆ ಶರತ್. ಹೆಂಡತಿ ಪ್ರೀತಿ ಅಲ್ಲ. ದುರ್ಗಾ ಈತನಿಗೆ ತಾಯಿ ಆಗೋದಕ್ಕೆ ನೋಡ್ತಾ ಇದ್ದಾಳೆ ಶರತ್, ನಿನ್ನ ಹೆಂಡತಿ ಆಗೋದಕ್ಕಲ್ಲ. ಬಹುಶಃ ಈ ನನ್ನ ಸಣ್ಣತನಕ್ಕೆ ಇರಬೇಕು. ನನಗೆ ನಿನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ದುರ್ಗಾ. ನಿನ್ನ ಪ್ರೀತಿನ ಪಡೆಯೋ ಯೋಗ್ಯತೆಯೂ ನನಗಿಲ್ಲ. ಮೊದಲೇ ನಾನು ನಿನಗೆ ಪ್ರೀತಿ ಕೊಟ್ಟಿದ್ರೆ ಮಾಳ್ವಿಕಾ ಅಮ್ಮನ ಮನಸ್ಸಲ್ಲೂ ಆ ಯೋಚನೆಗಳು ಬರ್ತಾ ಇರಲಿಲ್ಲ. ಬಾಸು, ನಾನು ನಿಮ್ಮನ್ನ ಯಾವತ್ತೂ ಯಾವುದೇ ವಿಷಯಕ್ಕೂ ದೂಷಣೆ ಮಾಡಲ್ಲ ಬಾಸು. ಹೇಳಬೇಕು ಅಂದರೆ ನನಗೆ ನಿಮ್ಮ ಮೇಲೆ ಕೋಪನೇ ಇಲ್ಲ. ಗೊತ್ತು ದುರ್ಗಾ, ನೀನು ನನ್ನನ್ನು ಯಾವತ್ತೂ ಬ್ಲೇಮ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಎಷ್ಟು ಒಳ್ಳೆಯವಳಾಗಿರ್ತೀಯೋ ಅಷ್ಟೇ ನಾನು ಒಳಗಿರೋ ಗಿಲ್ಟು ನನ್ನನ್ನು ಕೊಲ್ತಾ ಇರುತ್ತೆ. ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಬಾಸು. ದುರ್ಗಾ, ಇವತ್ತು ನನಗೊಂದು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಮುಂದೆ ಲೈಫಲ್ಲಿ ಏನೇ ಬರಲಿ, ಈ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ಇವತ್ತಿಂದ ನಾನು ನಿನ್ನ ಪರವಾಗಿರ್ತೀನಿ. ನೀನು ಏನು ಹೇಳಿದ್ರು ಕಣ್ಣು ಮುಚ್ಕೊಂಡು ನಾನು ನಿನ್ನ ನಂಬ್ತೀನಿ. ನಿನ್ನ ಮಾತನ್ನು ಯಾವತ್ತೂ ಅನುಮಾನಿಸಲ್ಲ. ಇದು ನಾನೇ ಮಾಡ್ತಾ ಇರೋ ಪ್ರಾಮಿಸ್ ದುರ್ಗಾ. ದುರ್ಗಾ, ಈ ಜನ್ಮದಲ್ಲಿ ನನಗೆ ನಿನ್ನ ಪ್ರೀತಿ ಸಿಗದೆ ಹೋದ್ರೂ ಪರವಾಗಿಲ್ಲ. ಆದರೆ ನಾನು ಬದುಕಿರೋವರೆಗೂ ನಿನ್ನನ್ನು ಯಾವಾಗಲೂ ಖುಷಿಯಾಗಿಡ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ.